ಮೊನ್ನೆ ಸಂಜೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ವರ್ಸಸ್ ರಾಜ್ಯ ಬಿಜೆಪಿ ಉಸ್ತುವಾರಿ. ಈ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತು. ಸ್ವತಃ ಶ್ರೀರಾಮುಲು ಅದನ್ನು ಕನ್ಫರ್ಮ್ ಮಾಡಿದ್ರು. ಹೌದು, ಗಲಾಟೆಯಾಗಿದ್ದು ನಿಜ. ರಾಮುಲು ಅವರ ಆರೋಪ, ಜನಾರ್ದನ ರೆಡ್ಡಿ ಅವರ ಮಾತು ಕೇಳಿಕೊಂಡು ಸಂಡೂರು ಸೋಲಿಗೆ ನನ್ನನ್ನು ಜವಾಬ್ದಾರನನ್ನಾಗಿ ಸಭೆಯಲ್ಲಿ ಮಾಡಲಾಯಿತು ಅನ್ನೋದು. ಜನಾರ್ದನ ರೆಡ್ಡಿ ಅವರು ಎಲ್ಲ ಕಡೆ ಹೇಳಿಕೊಂಡು ಬರ್ತಾ ಇದ್ದಾರೆ, ಸಂಡೂರು ಉಪಚುನಾವಣೆಯಲ್ಲಿ ಬಂಗಾರು ಲಕ್ಷ್ಮಣ್ ಸೋಲಿಗೆ ನಾನು ಕಾರಣ ಅಂತ. ಅವರ ಮಾತನ್ನ ಕೇಳಿಕೊಂಡು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರವಾಲ್ರು ಸಭೆಯಲ್ಲಿ ನನ್ನ ಮೇಲೆ ಬಹಿರಂಗವಾಗಿ ಸಿಟ್ಟಿಗೆದ್ರು ಅಂತ ಶ್ರೀರಾಮುಲು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟರು. ಅದಕ್ಕೆ ಜನಾರ್ದನ ರೆಡ್ಡಿ ಅವರು ನೆನ್ನೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತಿತ್ತು, ನೆನ್ನೆ ಕೊಡಲಿಲ್ಲ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಅವರು ಕೂಡ ನೇರ ರಾಮುಲು ವಿರುದ್ಧ ಮುಗಿಬಿದ್ರು. ತುಂಬಾ ಕಷ್ಟ ಕಾಲದಲ್ಲಿ ನನ್ನ ಹತ್ರ ಬಂದ ಶ್ರೀರಾಮುಲುನ ಜೊತೆಗಿಟ್ಕೊಂಡು ಬೆಳೆಸಿದೆ ನಾನು, ನನಗೆ ಮೋಸ ಮಾಡಿದ್ರು ಶ್ರೀರಾಮುಲು ಅನ್ನುವ ಅರ್ಥದಲ್ಲಿ ಜನಾರ್ದನ ರೆಡ್ಡಿ ನೇರ ಆರೋಪ ಮಾಡಿದ್ರು. ಅದಾದ ಮೇಲೆ ಮತ್ತೆ ರಾಮುಲು ಅವರ ಪತ್ರಿಕಾಗೋಷ್ಠಿ. ಯಾರು ಬೆಳೆಸಿದ್ರು ನನ್ನನ್ನು? ನಾನು ಏನು ಇಲ್ಲದೆ ಜನಾರ್ದನ ರೆಡ್ಡಿ ಹತ್ರ ಬಂದಿದ್ನ? ಇತ್ಯಾದಿ ಇತ್ಯಾದಿ. ಕೇಳಿಸ್ಕೊಳ್ಳಿ. ವಿಷಯದಲ್ಲಿ ಟಿಕೆಟ್ ಅನ್ನ ಜನಾರ್ದನ್ ರೆಡ್ಡಿ ಅವರು ಇಸ್ಕೊಟ್ರು ಅನ್ನುವಂಥದ್ದು ಅಲ್ಲ. ಪಕ್ಷ ಬಂಗಾರ ಹನುಮಂತ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ, ನೀವಲ್ಲೇ ಸುಂಡೂರಲ್ಲಿ ಇದ್ದು ಕೆಲಸ ಮಾಡಿ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಅಂತೇಳಿ ನನಗೆ ಪಕ್ಷ ಆದೇಶ ಮಾಡಿದಾಗ ನಾನು ಹೋಗಿ ಕೆಲಸ ಮಾಡಿದೆ. ಶ್ರೀರಾಮುಲು ಅವರು ಕೂಡ ಚುನಾವಣಾ ಪ್ರಚಾರ ಪ್ರಾರಂಭ ಆದಮೇಲೆ ಒಂದು 3 ದಿವಸಗಳು ತಡವಾಗಿ ಬಂದರೂ ಕೂಡ ಒಟ್ಟಿಗೆ ಪ್ರಚಾರಕ್ಕೆ ಅವರು ಕೂಡ ಬಂದು ಕೆಲಸ ಮಾಡಿದರು. ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಬಂದು ಕುಂತು ಪಂಚಾಯಿತಿ ಮಟ್ಟದಲ್ಲಿ ಅವರು ಹೋಗಿ ಪ್ರಚಾರ ಮಾಡಿ, ಹಣ ಖರ್ಚು ಮಾಡಿ ಅಲ್ಲಿ BJP ಅಭ್ಯರ್ಥಿ ಸೋಲುವಂಥ ಒಂದು ಪರಿಸ್ಥಿತಿ ಬಂತು. ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂಥ ಒಂದು ಅವಶ್ಯಕತೆ ನನಗಿದ್ದಿಲ್ಲ. ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ ನನ್ನ ಮುಖದ ಮೇಲೆ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ, ರಾಮುಲು ಅವರು ಇವತ್ತು ಸಂಡೂರು ಸೋಲಲಿಕ್ಕೆ ನೀನೇ ಕಾರಣ ಅನ್ನೋಂಥ ಆರೋಪಣೆಯನ್ನು ಮಾಡಿದರು. ನಾನು ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದ್ದಾನಂದರೆ ಎಲ್ಲರ ಜಗತ್ ಜಾಹೀರಾಗಿದೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತವ್ರ ಅಭ್ಯರ್ಥಿಯಾಗಿ ಅವರು ಹೇಳಿದಕ್ಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನಗೆ ಸರಿಯಲ್ಲ. ರಾಮುಲು ಅವರು ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿದಸ್ಥನ ಆಗಿಬಿಡ್ತೀನಿ. ಯಾಕಂದರೆ ಕ್ಲಾರಿಫಿಕೇಷನ್ ಕೊಡಬೇಕಾಯ್ತು. ನನ್ನ ಧರ್ಮ ಆಗಿರೋ ಕಾರಣ ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಟಿ ಅಂದ ತಕ್ಷಣ ತಾಯಿ ಇದ್ದಂತೆ. ಯಾವತ್ತೂ ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತೂ ಕೂಡ ತಾಯಿಗೆ ದ್ರೋಹ ಮಾಡೋಂಥ ಕೆಲಸ ನಾವು ಮಾಡೋ. ಆರಂಭದಲ್ಲಿ ರಾಮುಲು ವಿರುದ್ಧ ನಾನು ಯಾವುದೇ ರೀತಿಯ ಚಾಡಿ ಹೇಳಿಲ್ಲ ಅಂತ ಮಾತ್ರ ಹೇಳುವ ಉದ್ದೇಶ ಜನಾರ್ದನ ರೆಡ್ಡಿ ಅವರಿಗಿತ್ತು. ಆದರೆ ವಿಷಯ ಇತಿಹಾಸಕ್ಕೂ ಹೋಯಿತು. ರಾಮುಲುನ ಬೆಳೆಸಿದ್ದೆ ಜನಾರ್ದನ ರೆಡ್ಡಿ ಅಂತ ಬಳ್ಳಾರಿಯ ಜನ ಮಾತಾಡ್ತಾರೆ. ರಾಮುಲು ಚಿಕ್ಕ ಹುಡುಗ ಇದ್ದಾಗ ಹಾದಿ ಬೀದಿಲಿ ಓಡಾಡ್ತಾ ಇದ್ದ. 1991ರಲ್ಲಿ ಅವರ ಮಾವ ರೈಲ್ವೆ ಬಾಬು ಭೀಕರ ಕೊಲೆಯಾಗಿತ್ತು. ಅದಾದ ನಂತರ ನನ್ನ ಹತ್ರ ಬಂದಿದ್ರು. ಕೈಯಲ್ಲಿ ಚಾಕು ಹಿಡ್ಕೊಂಡು ಬಂದಿದ್ರಂತೆ ರಾಮುಲು. ಬೆನ್ನಿಗೆ ಕೊಡ್ಲಿ, ಕೈಯಲ್ಲಿ ಚಾಕು. ಸೋದರ ಮಾವನನ್ನ ಕೊಂದವರ ಟಾರ್ಗೆಟ್ ಶ್ರೀರಾಮುಲು ಆಗಿದ್ರಂತೆ. ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದರು. ರಾಮುಲುನ ಕಾಪಾಡಿಕೊಳ್ಬೇಕು ಅಂತ ಅವರ ಸ್ನೇಹಿತರು ಹೇಳಿದ್ರಂತೆ. ನಾನು ಜೊತೆಗಿಟ್ಕೊಂಡು ರಾಮುಲುನನ್ನ ಕಾಪಾಡಿದೆ. ಅವರ ವಿರೋಧಿಗಳು ನಮ್ಮ ಮನೆಗೆ ಬಂದು ಬೆದರಿಕೆ ಹಾಕಿದ್ರು. ಜನಾರ್ದನ ರೆಡ್ಡಿ ಅವರ ಮಾತು.
ಅದಕ್ಕೆ ರಾಮುಲು ಅವರು ಉತ್ತರ ಕೊಡ್ತಾರೆ. ಮಾತು ಬರುತ್ತೆ ಅಂತ ಏನೇನೋ ಮಾತಾಡ್ತಾರೆ ಅವರು ಅಂತ. ನಮಗೂ ದಿವಾಕರ್ ಬಾಬುಗೂ ಭಿನ್ನಾಭಿಪ್ರಾಯ ಆಗಿತ್ತು. ಸೂರ್ಯನಾರಾಯಣ ರೆಡ್ಡಿ ಏನು ಸಂಬಂಧ? ಮಾತು ಬರುತ್ತೆ, ಏನೇನೋ ಮಾತಾಡ್ತಾರೆ, ಮಾತಾಡ್ಲಿ ಬಿಡಿ, ಬಿಜೆಪಿಲೇ ಮುಂದುವರಿತೀನಿ. ಕಾರ್ಪೊರೇಟರ್ ಕೊಲೆ ಆರೋಪವನ್ನ ಕೂಡ ಜನಾರ್ದನ ರೆಡ್ಡಿ ಪ್ರಸ್ತಾಪಿಸಿದ್ರು. ಚುನಾವಣೆಯಾದ 1 ತಿಂಗಳಾದ ಮೇಲೆ ಕಾರ್ಪೊರೇಟರ್ ಕೊಲೆಯಾದ್ರು. ನಾನು ರಾಮುಲು ಪರವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದೆ. ನೀವು ಕೊಲೆಗಡಕರು ಅಂತ ಸೂರ್ಯನಾರಾಯಣ ರೆಡ್ಡಿ ಮೇಲೆ ಆರೋಪಿಸಿದ್ದೆ. ರಾಮುಲೂರನ್ನ ಸನ್ಮಾರ್ಗದಲ್ಲಿ ತಂದದ್ದು ನನ್ನ ತಪ್ಪಾಯ್ತಾ ಅನ್ನಿಸ್ತಿದೆ. ನಾನೇನು ಅನ್ಯಾಯ ಮಾಡಿದೆ ಅವರ ಕುಟುಂಬಕ್ಕೆ ಅಂತ ಜನಾರ್ದನ್ ರೆಡ್ಡಿ ಕೇಳ್ತಿದ್ದೆ. ಅದಕ್ಕೆ ರಾಮುಲು ಅವ್ರದ್ದು ಉತ್ತರ, ಅದನ್ನು ಒಂದ್ಸಲ ಕೇಳಿಸ್ಕೊ. ರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು. ಒಬ್ಬ ಕಾರ್ಪೊರೇಟರ್ನ ಚುನಾವಣೆ ಆದ 1 ತಿಂಗಳಿಗೆ ಅವನು ಮರ್ಡರ್ ಆದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು. ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ. ನಾನು ಅಂದ್ರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ಕೊಂತ, ಇಡೀ ನಿಮ್ಮ ಇತಿಹಾಸದಲ್ಲೇ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ, ಅದರಲ್ಲಿ ಶ್ರೀರಾಮುಲು ಅವರು ಸೋದರ ಮಾವನ್ನ ಕೂಡ ನೀವು ಕೊಲೆ ಮಾಡಿರುವಂತದ್ದನ್ನು ಮಾತನ್ನು ಹೇಳಿದೆ. ಅದು ಡಿಫಾರ್ಮೇಷನ್ ಕೇಸು ಹಾಕಿದ್ರು. ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತೂ ಅವ್ರನ್ನ ಸಾಯಿಸ್ತೀನಿ, ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸ್ಬಿಟ್ರು. ಅಂದ್ರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಕರು ಅಂತ ಹೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ನಾನು ಶ್ರೀರಾಮುಲು ಪರವಾಗಿ ಯಾವುದೇ ಕಾರಣಕ್ಕೂ ನಾನಂತೂ ಅವನ್ನ ಸಾಯಿಸಲೇಬೇಕು ಅಂತ ಹೇಳಿ ಓಡಾಡುವಂಥ ಸಂದರ್ಭದಲ್ಲಿ ನಾನು ಅವನ್ನ ಕರೆದು ರಾಮಾಯಣ, ಮಹಾಭಾರತಗಳು, ಪುರಾಣಗಳು ಎಲ್ಲದನ್ನ ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ. ನಂದೇನಾದ್ರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂಥದ್ದು. ನಾನೇನು ಆದಿ ಬೀದಿಯಲ್ಲಿ ಹೋದಂಥ ವ್ಯಕ್ತಿಯನ್ನಲ್ಲ. ನಂದು ಪೊಲಿಟಿಕಲ್ ಫ್ಯಾಮ್ಲಿ. ನಾನು ಎಲ್ಲರೂ ಹೇಳಿದಂತೆ ಏನು ಇದ್ದಿಲ್ಲ, ಏನು ಕೂಡ ಅವರು ಕೈಯಲ್ಲಿ ಏನು ಇದ್ದಿಲ್ಲ, ದಾರ್ಯಾಗ ಅಡ್ಡಾಡ್ತಿದ್ರು ಅನ್ನೋದಕ್ಕಿಂತ ಅವತ್ತಿನ ಕಾಲದಲ್ಲೇ ನಮ್ಮ ಸೋದರ ಮಾವರು, ಅವತ್ತು ನಮ್ಮ ರೈಲ್ವೆ ಬಾಬು ಅವರು ನನ್ನ ಅವತ್ತಿನ ಸಂದರ್ಭದಲ್ಲಿ MLA ಆಕಾಂಕ್ಷಿ ಆಗಿದ್ದರು. ಅವತ್ತಿನಿಂದಲೂ ಪೊಲಿಟಿಕಲ್ ಫ್ಯಾಮ್ಲಿ ಆಗಿ ನಾವು ಬಂದಿದ್ವಿ. ಆದರೆ ಪೊಲಿಟಿಕಲ್ ಫ್ಯಾಮ್ಲಿನೇ ಅಲ್ಲ, ಯಾರೋ ಆದಿ ಬೀದಿಯಲ್ಲಿ ಹೋದಂಥ ಮಂದಿಯನ್ನು ನಾವೆಲ್ಲ ಅಲ್ಲ. ಇವತ್ತು ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಕಾರ್ಪೊರೇಟ್ಗಳು ಏನೋ ಹತ್ಯೆ ಆಯಿತು, ಸುಳ್ಳಿನ ಮೇಲೆ ಗೋಡೆ ಕಟ್ಕೊಂತ, ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂತ ಬಂದಾರ. ಯಾರ್ಯಾರು ದಬ್ಬಾಳಿಕೆ ಮಾಡ್ಕೊಂತಿರ್ತಾರೋ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊಂತ ಬಂದಿದ್ದೀನಿ. ಯಾರೇ ಕೃಪಾ ಆಶೀರ್ವಾದದಿಂದ, ಯಾರೋ ಕೃಪಾ ಕಟಾಶದಿಂದ ಮೇಲೆ ಬಂದಂತ ಅಲ್ಲ. ಏನು ಬಳ್ಳಾರಿಯಲ್ಲಿ ಹೇಗೆ ಶ್ರೀರಾಮುಲು ಅವ್ರನ್ನ ಬೆಳೆಸಿದ್ದು ಜನಾರ್ದನ್ ರೆಡ್ಡಿ ಅನ್ನುವಂಥ ವಿಚಾರಗಳಾಗಿರ್ಬೋದು. ಮೊದಲು ಶ್ರೀರಾಮುಲು ಹುಡುಗರಿದ್ದಾಗಲಿಂದ ಎಲ್ಲೋ ಹಾದಿ ಬೀದಿಯಲ್ಲಿ ಹೋಗ್ತಾ ನೋಡೋದು, ಆಡ್ಕೊಳ್ಳೋದು ಅದು ಬೇರೆ. ಶ್ರೀರಾಮುಲು ಅವರ ಸೋದರ ಮಾವನ್ನ ರೈಲ್ವೆ ಬಾಬು ಅಂತೇಳಿ ಬಳ್ಳಾರಿಯಲ್ಲಿ ಅವರನ್ನು ಕೊಲೆ ಮಾಡ್ತಾರೆ. ಭಾಳ ಭೀಕರವಾದಂಥ ಕೊಲೆ. ಇದು 91 ಆ ಪ್ರಾಂತದಲ್ಲಿ ನಡೆದಿರುವಂಥ ಒಂದು ವಿಷಯ. ಆ ಕೊಲೆ ನಡೆದಿರುವಂಥ ಸಮಯದಲ್ಲಿ ನನ್ನ ಶೆಲ್ಟರ್ಗೆ ಪೂರ್ತಿ ಬಂದಿದ್ದು ಶ್ರೀರಾಮುಲು. ಅಂದರೆ ಸುಮಾರು ಅವರು ಹೀಗೆ ನಿಂತ್ಕೊಂಡಿದ್ರೆ 2 ಶೂಗಳಲ್ಲಿ 2 ಚಾಕುಗಳನ್ನು ಇಟ್ಕೊಂಡು, 2 ಮುಣಗೈಯಲ್ಲಿ 2 ಚಾಕುಗಳು ಇಟ್ಕೊಂಡು, ಬೆನ್ನಿಗೆ ಕೊಡ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 10-20 ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು, ಯಾಕಂದರೆ ತಾನು ಕಾಪಾಡ್ಕೋಬೇಕು. ಅವ್ರ ಸೋದರ ಮಾವನ್ನ ಕೊಲೆ ಮಾಡಿದ ತಕ್ಷಣ 2ನೇ ಟಾರ್ಗೆಟೇ ಶ್ರೀರಾಮುಲು ಆಗಿದ್ದ. ಹೇಗಾದರೂ ಮಾಡಿ ಶ್ರೀರಾಮುಲನ್ನ ಕಾಪಾಡ್ಕೋಬೇಕು, ಇಲ್ಲಾಂತಂದರೆ ಅವರು ಮುಗಿಸ್ಬಿಡ್ತಾರೆ ಅಂತಂದಾಗ ಶ್ರೀರಾಮುಲು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಮನೆಗೆಲ್ಲ ಕೂಡ ವಿರೋಧಿ ಗುಂಪುಗಳೆಲ್ಲ ಕೂಡ ಬಂದು, ನೋಡಮ್ಮ ನಿಮ್ಮ ಹುಡುಗರು ಯಾಕೆ ಅವನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅಂದರೂ ಕೂಡ ಅವನ್ನ ಕಾಪಾಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ, ಏನೇ ಆಗಲಿ ಫೇಸ್ ಮಾಡೋಣ ಬಿಡು ಅಂತೇಳಿ ಅಷ್ಟು ಧೈರ್ಯ ನಮ್ಮ ತಾಯಿಗೆ. ಸರ್, ನಾನು ಅಷ್ಟು ದೊಡ್ಡ ಭವಿಷ್ಯ ಹೇಳೋಂಥ ವ್ಯಕ್ತಿ ನಾನಲ್ಲ. ಒಂದು ಸರಿ ಮನಸ್ಸುಗಳು ಮುರಿದೋದ್ಮೇಲೆ ಕೂಡೋದು ಕಷ್ಟ ಅಂದ್ಕೊಂಡಿದ್ದಪ್ಪ. ರಾಮುಲು ಕ್ರಿಮಿನಲ್ ಅಂತ ಹೇಳಿದ್ರೆ ಯಾರೋ ಸತ್ತೋಗಿದ್ರೆ, ಇಲ್ಲ ಇವ್ನು ಮರ್ಡ್ರ್ ಮಾಡ್ಬೇಕು ಅಂದ್ಕೊಂಡಿದ್ದ. ಅಷ್ಟೊತ್ತೊಳಗಡೆ ದಿವಾಕರ್ ಅವರು ಬಾಬು ಅವ್ರು ಬಂದರು. ಆ ದಿವಾಕರ್ ಅವ್ರ ಬಾಬು ಬಂದಂಥ ನಾರಾಯಣ ರೆಡ್ಡಿನ ಮುಗಿಸ್ತೀನಿ ಅಂತೇಳಿ ಎಷ್ಟು ನೋಡ್ರಿ, ಅವ್ರು ಹೆಂಗೆ ಲಿಂಕ್ ಮಾಡ್ತಾನೆ ನೋಡ್ರಿ. ಅವನಲ್ಲಿ ಟ್ಯಾಲೆಂಟ್ ಇದೆ ರೀ, ಅವ್ನು ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪೊಲಿಟಿಷನ್ ಅವನು. ನಾರಾಯಣ ರೆಡ್ಡಿಗೆ ಏನು ಸಂಬಂಧ ರೀ? ಅವ್ರು ರೀ ದಿವಾಕರ್ ಬಾಬು ಹತ್ರ ನಮ್ಮ ಮಾವವ್ರ ವಿಚಾರದಲ್ಲಿ ನಮಗೆ ಅವ್ರಿಗೆ ಫೀಡಲ್ ಸಿಸ್ಟಮ್. ನಾನು ಬಡವ್ರ ಸಲುವಾಗಿ ನಾನು ಹೋರಾಟ ಮಾಡಿ ನಾರಾಯಣ ರೆಡ್ಡಿನ ಮುಗಿಸ್ತೀನಿ ಅಂತ ಹೋಗಿದ್ದ. ಏನು ವಾಟ್ ಈಸ್ ದ್ಯಾಟ್?
ಅವ್ನು ನಾಲಿಗೆ ಮೇಲೆ ಬಿಗಿರ್ಬೇಕಲ್ಲ. ಇವೆಲ್ಲ ಉತ್ತರ ಮುಂದಿನ ದಿನಗಳಲ್ಲಿ ಜನರು ಅದಕ್ಕೆ ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ. ನೋಡ್ರಿ, ನಾನು ಇಲ್ಲಿ ತನಕಾಗಿದೆ, ನಾನು ಬಿ ಜೆ ಪಿಯಲ್ಲಿ ಇರೋವಂಥವನು, ಬಿ ಜೆ ಪಿಯಲ್ಲಿ ಮುಂದುವರಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಈ ಸಣ್ಣ ಪುಟ್ಟ ಅಪಮಾನಗಳು ಆಗ್ತಾವಲ್ರಿ, ಅದು ಮುಂದೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ಗಟ್ಟಿಯಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.